ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವಾಗ ಒಂದಷ್ಟು ದಿನಗಳಿಂದ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅದೇನಪ್ಪಾ ಅಂತಂದ್ರೆ, ರೈತರು ತಾವು ಬೆಳೆದಂತ ಕಬ್ಬಿಗೆ ಯೋಗ್ಯವಾದ ದರ 3,500 ರೂಪಾಯಿ ಕೊಡುವಂತೆ ಒತ್ತಾಯಿಸ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. 3,500 ರೂಪಾಯಿ ಇಲ್ಲ, 4,000 ರೂಪಾಯಿ ಕೊಟ್ಟರು ಕೂಡ ತಪ್ಪಿಲ್ಲ. ಯಾಕಂದ್ರೆ ರೈತ ತಾನು ಕಷ್ಟಪಟ್ಟು ಬೆಳೆದಂತ ಬೆಳೆಗೆ ರೇಟು ಸಿಕ್ಕಿಲ್ಲ ಅಂದ್ರೆ ಮತ್ತ್ಯಾಕೆ ಬೆವರು ಸುರಿಸಿ ದುಡಿದು ದೇಶಕ್ಕೆಲ್ಲ ಅನ್ನವನ್ನ ಹಾಕ್ಬೇಕು? ಒಂದು ಮಾತನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಈ ರಾಜಕಾರಣಿಗಳು ಮತ್ತು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ದೀನಿ, ಅದೇನಂದ್ರೆ ರೈತ ಏನಾದ್ರೂ ತನ್ನ ಸ್ವಾರ್ಥಕ್ಕೋಸ್ಕರ ಬದುಕೋದಕ್ಕೆ ಶುರು ಮಾಡಿದ್ರೆ ನೀವು ಎಲ್ಲರೂ ಕೂಡ ಹೊಟ್ಟೆಗೆ ಅನ್ನ ಅಲ್ಲ ತಿನ್ಬೇಕಾಗತ್ತೆ. ಎಷ್ಟೊಂದು ವೇದಿಕೆಯಲ್ಲಿ ನೋಡಿದ್ದೇನೆ, ಕೇಳಿದ್ದೇನೆ, ಎಲ್ಲಾ ರಾಜಕಾರಣಿಗಳು ಮಾತನಾಡ್ತಾರೆ ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ. ಆದರೆ ಆ ರೈತ ಕೇಳಿದಂತ ಒಂದು ಯೋಗ್ಯವಾದಂತ ದರವನ್ನ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗ್ಬೇಕು. ಬರೀ ಎಲೆಕ್ಷನ್ ಬಂದಾಗ ಮಾತ್ರ, ವೋಟ್ ಬೇಕಾದಾಗ ಮಾತ್ರ ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ಒಂದು ಸ್ಪೀಚ್ ಅನ್ನ ಮಾಡೋದಕ್ಕೆ, ಭಾಷಣ ಮಾಡೋದಕ್ಕೆ ಮಾತ್ರ ಈ ರೈತ ಅನ್ನುವ ಶಬ್ದ ನಿಮ್ಮ ಬಾಯಿಯಿಂದ ಆಚೆ ಬರುತ್ತೆ. ಆದರೆ ರೈತನಿಗೆ ಕಷ್ಟ ಆಗಿದೆ ಅಂದಾಗ ಮಾತ್ರ ಯಾರು ಕೂಡ ಆಚೆ ಬರೋದಿಲ್ಲ. ಇದನ್ನ ನಮ್ಮ ರೈತರು ಕೂಡ ಅರ್ಥ ಮಾಡಿಕೊಳ್ಬೇಕು. ಅದೇ ನಿಮ್ಮ ಸರ್ಕಾರದಲ್ಲಿ ದುಡ್ಡು ಇಲ್ಲ ಅಂದಾಗ ಮಾತ್ರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಹೆಚ್ಚು ಮಾಡ್ತೀರಾ. ಆ ನಂತರ ಪ್ರತಿಯೊಂದು ಪದಾರ್ಥಗಳ ಬೆಲೆಯನ್ನು ಕೂಡ ಹೆಚ್ಚು ಮಾಡ್ತೀರಾ. ಹಾಗೆ ನಿಮ್ಮ ಒಂದು ಹೋಟಿಗಾಗಿ ಪ್ರತಿಯೊಂದನ್ನು ಕೂಡ ಫ್ರೀ ಅಂತ ಕೊಡ್ತೀರಾ. ಅದೇ ಒಬ್ಬ ರೈತ ತಾನು ಬೆಳೆದಿರ್ತಕ್ಕಂತ ಬೆಲೆಗೆ ಬೆಂಬಲವಾದ ಒಂದು ದರವನ್ನ ಕೇಳಿದ್ರೆ ನಿಮಗೆ ಕೊಡೋದಕ್ಕೆ ಆಗೋದಿಲ್ಲ. ನಾನು ಕೇಳಿಕೊಳ್ಳೋದು ಇಷ್ಟೇ, ಪ್ರತಿಯೊಬ್ಬರಲ್ಲೂ ಕೇಳಿಕೊಳ್ಳೋದು ಇಷ್ಟೇ, ಸಿಟಿಯಲ್ಲಿ ಇರೋವರಿಗೂ ಕೂಡ ಕೇಳಿಕೊಳ್ಳೋದು ಇಷ್ಟೇ. ಪ್ರತಿಯೊಬ್ಬರು ಕೂಡ ರೈತರಿಗೋಸ್ಕರ ನೀವು ಎಲ್ಲರೂ ಕೂಡ ಬೀದಿಗೆ ಇಳಿದು ಹೋರಾಟವನ್ನ ಮಾಡಬೇಕು. ಒಬ್ಬ ರೈತ ಎಲ್ಲಿಯವರೆಗೂ ಶಾಂತವಾಗಿ ಇರ್ತಾನೆ ಅಲ್ಲಿಯವರೆಗೂ ದೇಶ ನಡೆಯುತ್ತೆ. ರೈತ ಏನಾದ್ರೂ ಒಂದು ಸಾರಿ ಸಿಡಿದ್ರೆ ಆಮೇಲೆ ಅದನ್ನ ಎದುರಿಸುವುದಕ್ಕೆ ಯಾವ ಒಂದು ಸರ್ಕಾರದ ಕೈಯಲ್ಲೂ ಕೂಡ ಆಗೋದಿಲ್ಲ. ಜೈ ಜವಾನ್ ಜೈ ಕಿಸಾನ್.